ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ, ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಂಡೇ ನಾನು ಹೇಳಿದ್ದೆ ನನಗೆ ಅಲ್ಲಿಗೆ ಕ್ಲಿಪ್ ಹಾಕಿಸ್ಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಹಾಗೆ ಇವತ್ತು 12:30ಗೆ ಏನು ಅಪಾಯಿಂಟ್ಮೆಂಟ್ ಇದೆ ನಂದು. ಡಾಕ್ಟ್ರು ಬರ್ತಾರೆ ಅಂತ ಹೇಳಿದ್ದಾರೆ ಇವತ್ತು. ಹಾಗೆ ಈಗ ನಾನು ಟೈಮ್ 11:15 ಆಯಿತು. ಈಗ ರೆಡಿಯಾಗಿ ಹೋಗ್ತಾಯಿದ್ದೀವಿ ಹಾಸ್ಪಿಟಲ್ಗೆ. ಮತ್ತು ಎಲ್ಲರೂ ಕೇಳ್ತಿದ್ರಿ, ಯಾಕೆ ಕ್ಲಿಪ್ ಹಾಕಿಸ್ತಿದ್ದೀರಾ, ನಿಮ್ಮ ಹಲ್ಲು ಚೆಂದ ಇದೆ, ಕರೆಕ್ಟ್ ಇದೆ ಅಲ್ವಾ, ಯಾಕೆ ಹಾಕಿಸ್ತಿದ್ದೀರಾ ಅಂತ. ಅಂದರೆ ಅದು ವೀಡಿಯೋದಲ್ಲಿ ಜಸ್ಟಿಸ್ ಮಾಡ್ತಿಲ್ಲ, ಅಂದರೆ ವೀಡಿಯೋದಲ್ಲಿ ತೋರ್ತಿಲ್ಲ ಸರಿ. ಪರ್ಸ್ನಲ್ ನನಗೆ ಫೀಲ್ ಆಗ್ತದೆ, ಮತ್ತು ನನ್ನನ್ನು ಡೈರೆಕ್ಟ್ ನೋಡುವವರಿಗೆ ಫೀಲ್ ಆಗ್ತದೆ ಹಲ್ಲು ಸ್ವಲ್ಪ ಮುಂದೆ ಬಂದಿದೆ ಮತ್ತು ಗ್ಯಾಪ್ ಬಿದ್ದಿದೆ ಅಂತ ಗೊತ್ತಾಗ್ತದೆ. ಸೊ ಹಾಗೆ ಹಲ್ಲು ಸ್ವಲ್ಪ ಗ್ಯಾಪಿಗಿಂತ ಸ್ವಲ್ಪ ಮುಂದೆ ಬಂದಿದೆ ಹಲ್ಲು. ಸೊ ಹಾಗೆ ಇಷ್ಟು ಹೇಳಿಕ್ಕಿತ್ತು. ಅಂದರೆ ಕಮೆಂಟಲ್ಲಿ ಉದ್ದ ಬರಬೇಕಲ್ಲ, ಅದು ಗೊತ್ತಾಗೋದಿಲ್ಲ. ಹಾಗೆ ವಿಡಿಯೋದಲ್ಲಿ ಸರಿ ಕ್ಲಾರಿಟಿ ಕೊಡುವ ಅಂತ. ಮತ್ತು ನೋಡುವ, ಇವತ್ತು ಹಲ್ಲು ತೆಗೀಲಿಕ್ಕೆ ಇದೆ ಅಂತ ಕೂಡ ಹೇಳಿದ್ದಾರೆ. ಇವತ್ತೇ ಕ್ಲಿಪ್ ಹಾಕ್ತಾರಲ್ಲ, ತೆಗೆದು ಬಿಡ್ತಾರಾ ಅಂತ ಅದು ಗೊತ್ತಿಲ್ಲ ನನಗೆ. ಹೋಗಿ ನೋಡಬೇಕಷ್ಟೇ. ಇನ್ನು ಹೋಗುವ ಸರಿ. ಲೇಟಾಯಿತು ಕೂಡ, ತುಂಬ ಲೇಟಾಯಿತು. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಬ್ರೇಸಸ್ ಬ್ಲಾಗ್. ಓಕೆ, ನಮ್ಮದು ತಿಂಡಿಯೆಲ್ಲ ಆಯಿತು, ನಾಷ್ಟೆಲ್ಲ ಆಗಿ ಹೊರಡ್ತಿದ್ದೀವಿ. ಹಾಗೆ ನಿನ್ನೆ ಜಾವಗಲ್ಗೆ ಹೋಗಿದ್ವಿ ಅಲ್ಲ, ಜಾವಗಲ್ದು ಬ್ಲಾಗ್ ಕೂಡ ಹಾಕಿದ್ದೇನೆ ಇವತ್ತು ಬೆಳಿಗ್ಗೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಇವತ್ತು. ಹಾಗೆ ಜಾವಗಲ್ಗೆ ಹೋದಾಗ ರಿಲ್ಲ ಕೂಡ ಒದ್ದೆ ಆಗಿದ್ಲಲ್ಲ, ಹಾಗೆ ಅವಳಿಗೆ ಪುನಃ ಜೋರಾಯಿತು ಜ್ವರ. ಹಾಗೆ 2 ಡೇಸಿಂದ ಅವಳಿಗೆ ಜ್ವರ ಕೂಡ ಇದೆ. ನೋಡಬೇಕು, ಆದರೆ ಅವಳನ್ನು ಆನ್ ದ ವೇ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋಗಬೇಕು. ಬಾರಿಲ್ಲ ಹೋಯ್ ಬಾ, ಹೋಗುವ, ಹೋಗಿ ಅಲ್ಲಿ ಸಿಗ್ತೇನೆ ನಿಮಗೆ. ಓಕೆ, ಇವತ್ತು ಒಳ್ಳೆ ಬಿಸಿಲು, ಅಂದರೆ ಒಳ್ಳೆ ಬಿಸಿಲು ಒಳ್ಳೆ, ನಿನ್ನೆಯಿಂದ ತುಂಬ ಒಳ್ಳೆ ಬಿಸಿಲಿದೆ. ಫುಲ್ಲು ನಂದು ಈಗ ಬಟ್ಟೆ ಎಲ್ಲ ಹಾಕಿದ್ದು ಫುಲ್ ಒಣಗಿದೆ. ಖುಷಿ ಆಗ್ತದೆ, ಬಿಸಿಲು ಬಂದಾಗ ಸ್ವಲ್ಪ ಖುಷಿ ಆಗ್ತಾಯಿದೆ. ಇನ್ನು ಬ್ಲ್ಯಾಂಕೆಟ್ಸ್ ಅದು ಇದೆಲ್ಲ ಹೋಗಿದ್ದು ಕ್ಲೀನ್ ಮಾಡಿ ಎಲ್ಲ ಹಾಕಿ, ಮೇಲೆ ಇದೆಲ್ಲ ತುಂಬ ಬ್ಲ್ಯಾಂಕೆಟ್ಸ್ ಎಲ್ಲ ಎತ್ತಿಟ್ಟದ್ದಿದೆ. ಯಾರಾದರೂ ಗೆಸ್ಟ್ ಬಂದರೆ ಎಲ್ಲ ಕೊಡಲಿಕ್ಕೆ ಅಂತ ಎಕ್ಸ್ಟ್ರಾ ಇಟ್ಟಿರ್ತೇನಲ್ಲ, ಅದೆಲ್ಲ ವಾಶ್ ಮಾಡಲಿಕ್ಕಿದೆ. ವಾಶ್ ಮಾಡಿ ಹಾಕಬೇಕು. ಪೊಯ್ಯ ಪೊಯ್ 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 ಟಾಟಾ ಟಾಟಾ ಟಾಟಾ. ಇಲ್ಲ, ನನ್ನ ಫ್ರೆಂಡು ಕೂಡ ಡಲ್ಲಾಗಿದ್ದಾಳೆ ಇವತ್ತು, ಆಟ ಆಡಲಿಕ್ಕಿಲ್ಲ. ಹಾಸ್ಪಿಟಲ್ ರೀಚ್ ಆದ್ವಿ, ಹೋಗ್ತಾ ಇದ್ದೇವೆ. ಎಷ್ಟು ಹೊತ್ತಾಗ್ತದೆ ಗೊತ್ತಿಲ್ಲ, ಗೊತ್ತಿಲ್ಲ. ಫುಲ್ಲು ಸುಸ್ತು, ತುಂಬ ಟಯರ್ಡ್ ಆಗ್ತಿದೆ. ಡಾಕ್ಟ್ರ್ ಬರುವಾಗ ಲೇಟ್ ಆಗ್ತದಂತ ಹೇಳಿದರು. ವೆಯ್ಟಿಂಗ್ ಮಾಡಿ ಸಾಕಾಯಿತು. 1 o'clock ಆಗ್ತದಂತೆ ಡಾಕ್ಟ್ರ್ ಬರುವಾಗ. ಹಾಗೆ ನಾವು ಹಾಗೆ ಜ್ವರ ಇತ್ತಲ್ಲ, ಹಾಗೆ ಅವಳಿಗೆ ಒಂದು ಟ್ಯಾಬ್ಲೆಟ್ ತಗೊಳ್ಳುವಂತ ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೇವೆ. ಅವಳಿಗೆ ಒಂದು ಟ್ಯಾಬ್ಲೆಟ್ ತಗೊಂಡು ಆಮೇಲೆ ಹೋಗಿ ಎಲ್ಲಿಯಾದರೂ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕಷ್ಟೇ. ತುಂಬ ಟಯರ್ಡ್, ಸುಸ್ತು ಕೂಡ ಆಗ್ತದೆ.
ಈಗಲೇ ಇಲ್ಲಿ ಟ್ಯಾಬ್ಲೆಟ್ ಕೊಡುವ ಅಂತ ಟ್ಯಾಬ್ಲೆಟ್ ಕೊಟ್ಟು ಮತ್ತೆ ನೋಡಬೇಕು. ಅವಳಿಗೆ ಸ್ವಲ್ಪ ಕಡಿಮೆ ಆಗಿತ್ತು, ಒಳ್ಳೆ ಒದ್ದೆ ಆಗಲಿಲ್ಲ. ಜಾಬಲ್ಲಿ ಹೋದಾಗ ಸ್ವಲ್ಪ ಮಳೆಯಲ್ಲಿ ಒದ್ದೆ ಆದ ಮತ್ತೆ ಶುರುವಾಯಿತು. ಇನ್ನು ಎಲ್ಲಾದರೂ ಊಟ ಮಾಡಿ ಅಲ್ಲಿ ಮಾಡಂತೇಳಿ ಕೆಳಗೆ ಕೆಫೆ ಇದೆ ಅಂತಲ್ಲ, ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಮಾಡೋದು ಲಂಚ್ ಊಟ ಮಾಡಿ ಮತ್ತು ಹಾಸ್ಪಿಟಲ್ಗೆ ಮತ್ತೆ ಹೋಗ್ಬೇಕಷ್ಟೆ. 12:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಆದರೆ ಇನ್ನೂ ಕೂಡ ಬರಲಿಲ್ಲ ಡಾಕ್ಟರ್. ಪೇಷಂಟ್ಸ್ ಕೂಡ ಜಾಸ್ತಿ ಇದ್ದಾರೆ, ಲೇಟ್ ಆಗ್ಬೋದು. ಇವತ್ತು ಸಂಜೆ ಆಗ್ತದೆ ಮನೆಗೆ. ಊಟ ಮಾಡಲಿಕ್ಕೆ ಬಂದಿದ್ದೇವೆ. 2 ಊಟ, ಬೇಬಿ ಕಾರ್ನ್ ಮಂಚೂರಿ ಆರ್ಡರ್ ಮಾಡಿದ್ದೇವೆ. ಬೇಗ ಊಟ ಮಾಡಬೇಕು. ಡಾಕ್ಟರ್ ಬಂದ್ರೆ ಕಾಣು ಬೇಗ ಚೋರ್ನು ಹೋಗಿ ಎಲ್ಲ ಪಟ್ಟುಲ್ಲಾರ भिन्न వాళ్ళ క్లిప్పెట్టెలు భిన్న ఉండగా ఆడ ఇల్లే జ్యూసే కుడిచి నాలు ఎడుకొని వస్తారు. ఇప్పుడు జన్న ఇప్పవే గట్టిలు ఉండబోలే దానికి. అజ్ నేను కదా హాయ్ అట్లా Hello, I'm eating food. ಸೊ ಗೈಸ್ ಏನೆಲ್ಲ ಇದೆ ಅಂದರೆ ಒಂದು ಮಜ್ಜಿಗೆ ಇದೆ, ಮತ್ತು ಒಂದು ಕರ್ಡ್ ಇದೆ, ಸ್ವೀಟ್ ಪಾಯಸ ಏನಾಗಿರ್ಬೋದು, ಇದೊಂದು ತರಕಾರಿ ಇದೆ, ಇದೊಂದು ರಸಮ್, ಇದೇನೊಂದು ಸಾಂಬಾರು, ಊಟ, ಮತ್ತು ಇದು ಪೊಟ್ಯಾಟೊ ಪಲ್ಯ ಇದೆ, ಮತ್ತು ಪಿಕಲ್ ಇದೆ. ಇಷ್ಟು ಈ ಥರ ವೆಜ್ ಥಾಲಿ. ಬಂಡೆ ನಿಂಡೆ ಎಡ್ತಗ ಮಲ್ಲಂಡ ಬೇಬಿ ಕಾರ್ನ್ ಮಂಚೂರಿ ದಾ ಬೇಬಿ ಕಾರ್ನ್ ಸೂಪರ್. ಗೋಬಿನಂಟಿ ಬೇಬಿ ಕಾರ್ನ್ ಅಲ್ಲ, ಓಕೆ ಅಲ್ಲ ಊಟ ಎಲ್ಲ ಆಯಿತು, ಇನ್ನು ಹೊರಡುದು ಬೇಕಲ್ಗ ಪೈ ಮೈ ಬಾ. ಟೈಮ್ 1:30 ಗಲೀತು. ಸ್ವಲ್ಪ ಊಟ ಮಾಡ್ಕೊಂಡು ಬಂದು ಮತ್ತೆ ಕ್ಲಿಪ್ ಹಾಕಿದ ಮೇಲೆ ಊಟ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಸೊ ಹಾಗೆ ಸ್ವಲ್ಪ ಊಟ ಮಾಡ್ಕೊಂಡು ಬಂದಿಲ್ಲ, ಅದೇ ಫುಲ್ ಆಯಿತು. ಮತ್ತೆ ವೆಜ್ ಥಾಲಿ ತಗೊಂಡ್ವಿ. ಸೊ ಇನ್ನು ಆದ್ಮೇಲೆ ನನಗೆ ರೇಗಿಸ್ತಾ ಇದ್ದಾರೆ, ಚಿಕನ್ ತಿನ್ಲಿಕ್ಕೆ ಆಗೋದಿಲ್ಲ ಅಂತ.
ಕೂಡ ವೇಟಿಂಗ್ ಮಾಡಬೇಕು, ರಶ್ ಇದೆ. ಹಾಗೆ ಹೊರಗಡೆ ಎಲ್ಲ ನಿಂತಿದ್ದಾರೆ, ವೇಟಿಂಗ್ ಮಾಡ್ತಾ ಇದ್ದೇವೆ. ಎಂಥ ರಶ್, ಕ್ಲಿಪ್ ಹಾಕಿಸುವ ಡಾಕ್ಟ್ರಿಗೆ ಕೂಡ ಸುತ್ತಿಲ್ಲ ನೋಡಿ. ಇದು ನೂತನಿದ್ದು ಬ್ಯಾಕ್ಗ್ರೌಂಡ್ ಪಾರ್ಕಿಂಗ್, ಇದು ಈ ಕಡೆ ಕ್ಲಿನಿಕ್ ಇರೋದು. ಸೊ ಗೈಸ್, ಕ್ಲಿಪ್ ಮೇಲಿದ್ದು 6 ಹಲ್ಲಿಗೆ ಮಾತ್ರ ಕ್ಲಿಪ್ ಹಾಕಿದ್ದಾರೆ. ಅಂದರೆ 4 ಹಲ್ಲು ತೆಗಿಬೇಕಂತೆ. 1 ವೀಕಿಗೆ ಒಂದು ಸಲ ಬಂದು ಕ್ಲಿಪ್ಸ್ ಹಲ್ಲು ರಿಮೂವ್ ಮಾಡಿ ಮತ್ತೆ ಎಲ್ಲದಕ್ಕೆ ಹಾಕ್ತಾರೆ. ಈಗ 6 ಹಲ್ಲಿಗೆ ಮಾತ್ರ ಕ್ಲಿಪ್ ಹಾಕಿದ್ದಾರೆ. ಮಾತಾಡಲಿಕ್ಕೆ ಆಗೋದಿಲ್ಲ, ಒಂಥರ ಆಗ್ತದೆ. 1/2 ಅವರ್ ಬಿಟ್ಟು ನಾನು ತಿನ್ನಬೇಕು, ಅಷ್ಟರವರೆಗೆ ತಿನ್ನಲಿಕ್ಕಿಲ್ಲ. ಸೊ ಗೈಸ್, ಫೈನಲಿ ಮನೆಗೆ ಬಂದ್ವಿ. ಸರಿ, ಮಾತಾಡಲಿಕ್ಕೆ ಆಗ್ತಿಲ್ಲ ನನಗೆ. ಫೈನಲಿ ಮನೆಗೆ ಬಂದ್ವಿ. ಈಗ ಟೈಮು 3 o'clock ಆಯಿತು. ಇನ್ನು ಮನೆ ಕೆಲಸ ಎಲ್ಲ ತುಂಬ ಇದೆ. ಫ್ರಂಟಿದು 6 ಹಲ್ಲಿಗೆ ಮಾತ್ರ ಈಗ ಕ್ಲಿಪ್ ಹಾಕಿದ್ದಾರೆ. ವೀಕ್ ಒನ್ಸ್, ವಾರ ಒಂದು ಸರಿ ಹೋಗಿ ಒಂದೊಂದು ಹಲ್ಲು ತೆಗಿಸ್ಬೇಕು. ಒಟ್ಟಿಗೆ 4 ಹಲ್ಲು ತೆಗಿಬೇಕಂತೆ. ಅದೇ ಮೇಲಿದ್ದು 2, ಕೆಳಗಿದ್ದು 2, 4 ಹಲ್ಲು ತೆಗಿಬೇಕಂತೆ. ಮತ್ತು ಸೆಪ್ಟೆಂಬರಲ್ಲಿ ಫುಲ್ಲು ಆಗ್ತಾರೆ ಅಂತ ಹೇಳಿದರು. ಅಂದರೆ ಎಲ್ಲ 4 ಹಲ್ಲು ಆದಮೇಲೆ ಫುಲ್ಲು ಎಲ್ಲ ಹಲ್ಲಿಗೆ ಹಾಕ್ತೇನೆ ಅಂತ ಹೇಳಿದರು ಡಾಕ್ಟ್ರ್. ಹಾಗೆ ಯಾರೊಬ್ಬರು ಕೇಳ್ತಿದ್ರು ಎಷ್ಟು ಕಾಸ್ಟ್ ಆಗ್ತದೆ ಹಲ್ಲಿಗೆ ಕ್ಲಿಪ್ ಹಾಕಿಸ್ಲಿಕ್ಕೆ ಅಂತ. ಅಂದರೆ ನಾನು ಮೊನ್ನೆ ಹೋಗಿ ಮಾತಾಡಿ ಬಂದ 17,000ಗೆ ಹೇಳಿದರು. ಇವಾಗ ನಾನು ಸ್ವಲ್ಪ ಒಳ್ಳೆ ಕ್ವಾಲಿಟಿದ್ದು ಕ್ಲಿಪ್ ಹಾಕಿಸಿದೆ. ಅಂದರೆ ಇದು ಸ್ಟೀಲಲ್ಲಿ, ಇಂಪೋರ್ಟೆಡ್ ಸ್ಟೀಲ್ ಅಂತ ಹೇಳಿದರು ಡಾಕ್ಟ್ರು. ಅದೇ ಡೌನ್. ಹಾಗೆ ಇದಕ್ಕೆ 25,000 ಆಗ್ತದೆ. ನಾನು ಕ್ಲಿಪ್ ಫುಲ್ ಪ್ರೊಸೆಸ್ಗೆ 25,000 ಆಗ್ತದೆ. ಮತ್ತೆ 1 ಇಯರ್ ಬೇರೆಯೇ ಒಂದು ಕ್ಯಾಪ್ ಥರ ಮಾಡಿ ಕೊಡ್ತಾರಂತೆ, ಅದಕ್ಕೆ ಬೇರೆಯೇ ಇರ್ಬೋದು. ಇದಕ್ಕೆ ಒಟ್ಟಿಗೆ 25,000 ಆಗ್ತದೆ. ಮಂತ್ಲಿ ಕಟ್ಕೊಂಡು ಹೋದರೆ ಸಾಕು, ಒಮ್ಮೆಲೆ ಕಟ್ಟಬೇಕಂತ ಇಲ್ಲ. ಮಂತ್ಲಿ ಎಷ್ಟಿದೆ ನಮ್ಮ ಹತ್ರ ಅಷ್ಟು ಪೇ ಮಾಡಿಕೊಂಡು ಹೋದರೆ ಆಯಿತು. ಇನ್ನು ಇವತ್ತು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಕೀಪ್ ವಾಚಿಂಗ್ ಗೈಸ್, ಬಾಯ್.